ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ದ್ವಾದಶಿ ಪಾರಣೆ ಅಡುಗೆನ ಏನೇನು ಮಾಡಿದ್ದೀವಿ, ನಮ್ಮ ಮನೆಯಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಮನಸ್ಸು ಹಗುರವಾಗಿರುತ್ತೆ ಮತ್ತು ಶುಚಿಯಾಗಿರುತ್ತೆ. ಈ ಮೊದಲು ಕಾಯಿಗಂಜಿ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಅಕ್ಕಿಗೆ 7 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಕಡೆ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ. ಕಡಾಯಿಗೆ ಫ್ರೈ ಪ್ಯಾನ್ಗೆ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಹೆಸರುಬೇಳೆನ ಹುರಿತಾ ಇದ್ದೀನಿ. ಇದು ಹೆಸರುಬೇಳೆ ಪಾಯಸಕ್ಕೆ. ಹೆಸರುಬೇಳೆ ಪಾಯಸ, ಗೋಬಿ ಪಲ್ಯ ಮತ್ತು ಕಾಯಿಗಂಜಿ, ಉಪ್ಸಾರು ಮಾಡ್ತಾಯಿರೋದು ಫ್ರೆಂಡ್ಸ್ ಪಾರಣೆ ಅಡುಗೆಗೆ. ಹೆಸರುಬೇಳೆನ ಚೆನ್ನಾಗಿ ಹುರ್ಕೊಳ್ಳೋಣ. ಚೆನ್ನಾಗಿ ಅಂತಂದರೆ ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಬೇಡ, ಸುಮ್ಮನೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿದು ತೆಗೆದುಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಮೆತ್ತ ಕುದಿಯೋಷ್ಟು ನೀರು, ಎಷ್ಟು ಬೇಕೋ ಅಷ್ಟು ಅಗತ್ಯಕ್ಕಿರೋಷ್ಟು ನೀರು ಹಾಕಿಬಿಟ್ಟು ಕುದಿಯೋಕೆ ಇಟ್ಬಿಡೋಣ. ಈ ಕಡೆ ಬೇಳೆ ಕುದೀತಾ ಇದೆ, ಅದು ಒಂದು ಕಡೆ ಇರಲಿ. ಒಂದು ಸಣ್ಣ ಕಡಾಯಿ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ ಚಟ್ಪಟ ಅಂದ ತಕ್ಷಣ ಒಂದು ಸ್ವಲ್ಪ ಹಿಂಗೆ ಹಾಕೋಣ ಫ್ರೆಂಡ್ಸ್. ನಾನಿಲ್ಲಿ ಎವರೆಸ್ಟ್ ಹಿಂಗನ್ನು ಬಳಸ್ತಾ ಇದ್ದೇನೆ. ಚಿಟಿಕೆ ಅಂದರೆ ಚಿಟಿಕೆ ಮಾತ್ರ ಹಿಂಗು, ನಮ್ಗೆ ಹಿಂಗಷ್ಟು ಅಷ್ಟಕ್ಕಷ್ಟು ಕರ್ಬೇವಿನ ಸೊಪ್ಪು ಹಾಕೋಣ. ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸೋಣ ಫ್ರೆಂಡ್ಸ್. ಒಂದು 4 ಹಸಿಮೆಣಸಿನ್ಕಾಯಿ ಸೇರಿಸಿದ್ದೀನಿ. ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಎಣ್ಣೆಯಲ್ಲಿ ಕರ್ದಂಗೆ ಆಗಲಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು 4 ಹಸಿಮೆಣಸಿನ್ಕಾಯಿನ ಸೇರಿಸೋಣ. ಸ್ವಲ್ಪ ಚಟಪಟ ಅಂದ ತಕ್ಷಣ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಗೋಬಿ ಹಾಕೋಣ. ಇದಕ್ಕೆ ಗೋಬಿ ಗಡ್ಡೆ ಅಂತಾರಲ್ಲ ಅದನ್ನು ಎಣ್ಣೆನಲ್ಲಿ ಚೆನ್ನಾಗಿ ಬೇಯಬೇಕು. ಇದನ್ನು ಚೆನ್ನಾಗಿ ಮೆತ್ತಗಾಗಬೇಕು. ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಇದಕ್ಕೆ. ಫ್ರೆಂಡ್ಸ್, ವಿಡಿಯೋಗೆ ಒಂದು ಲೈಕ್, ಕಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಇರಲಿ. ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದೆ ಚೆನ್ನಾಗಿ ಬಾಡಿಸೋಣ ಫ್ರೆಂಡ್ಸ್. ಇದು ಆದಷ್ಟು ಆಗಿದೆ. ಇದಕ್ಕೊಂದು ಕಡೆ ಮುಚ್ಚಿಡೋಣ. ನೋಡಿ, ತುಂಬ ಚೆನ್ನಾಗಿದ್ರೆ ತುಂಬ ಚೆನ್ನಾಗಾಗಿದೆ. ಈ ಕಡೆ ಅಕ್ಕಿ ಕುದಿಯೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಕಾಯಿಗಂಜಿಗೆ. ನೋಡಿ ಫ್ರೆಂಡ್ಸ್, ಕುಕ್ಕರ್ನಲ್ಲಿ ಇಟ್ಟಿಲ್ಲ, ತುಂಬ ಚೆನ್ನಾಗಿ ಮೆತ್ತಗಾಗೋವರೆಗೂ ಕುದಿಬೇಕು. ಈ ಕಡೆ ಒಂದು ಮಿಕ್ಸರ್ ಜಾರ್ಗೆ ಹಸಿಕಾಯಿ, ತೆಂಗಿನಕಾಯಿ, ಈ ಕಡೆ ಹೆಸರುಬೇಳೆ ಸಹಿತ ತುಂಬ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಬೆಲ್ಲ ಸೇರಿಸೋಣ. ಬೆಲ್ಲ ಚೆನ್ನಾಗಿ ಕರಗಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಒಂದು ಹದ ಮಾಡ್ಕೊಂಡಿದ್ದೀವಿ ಪಾಯಸಕ್ಕಿದ್ದಂಗೆ. ನಾನಂದರೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಇಲಾಚಿ ಕುಟ್ಟು ಹಾಕಿದ್ದೀನಿ ಫ್ರೆಂಡ್ಸ್. ಇದು ಪಾಯಸ ರೆಡಿ ಆಯಿತು. ಬೇಕಾದರೆ ಇದಕ್ಕೆ ನೀವು ಒಂದು ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ ಎಲ್ಲ ಡ್ರೈ ಫ್ರೂಟ್ಸ್ ಹುರಿದು ಹಾಕೋಬೋದು. ಈ ಕಡೆ ಕಾಯಿಗಂಜಿಗೆ ಅನ್ನ ಸಹಿತ ಚೆನ್ನಾಗಿ ಕುದ್ದಿದೆ, ಮೆತ್ತಗಾಗಿದೆ ಫ್ರೆಂಡ್. ಸ್ನೇಹಿತರೆ, ಮೆತ್ತಗಾಗಿದೆ, ಕಾಣಿಸ್ತಾ ಇದೆ ಅಲ್ವಾ? ಇಷ್ಟಾದರೆ ಸಾಕು. ಇದಕ್ಕೆ ನಾವೇನು ಹಸಿಕಾಯಿ ಮತ್ತು ಮೆಣಸು, ಜೀರಿಗೆ ಹಾಕಿ ರುಬ್ಬಿದ್ದೀವಲ್ಲ ಅದನ್ನು ಸೇರಿಸೋಣ ಇದಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಉಡುಪಿ ಮಟ್ಟದಲ್ಲಿ ಮಾಡ್ತಿರೋದು ಇದನ್ನು, ನಾವು ಮನೆಯಲ್ಲಿ ಮಾಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಕಲಿಸೋಣ, ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಇದಕ್ಕೆ. ಒಂದು ಸ್ವಲ್ಪ ಕುದೀಲಿ. ಇದು ತುಂಬ ಸಾಫ್ಟಾಗಿರುತ್ತೆ ಸ್ನೇಹಿತರೆ. ಬಾಯಲ್ಲಿ ಇಟ್ಕೊಂಡ ತಕ್ಷಣ ಮನಸ್ಸು ಹಗೂರ ಅನಿಸುತ್ತೆ. ಮೈಲ್ಡ್ ಅಂದರೆ ಮೈಲ್ಡ್ ಆಗಿರುತ್ತೆ. ಖಂಡಿತವಾಗ್ಲೂ ಮಾಡಿ ನೋಡಿ. ನೆಕ್ಸ್ಟ್ ದ್ವಾದಶಿಗೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ. ತಡ್ಕ ಪ್ಯಾನ್ ಇಟ್ಟು ಸಾಸಿವೆ ಜೀರಿಗೆ, ಚಿಟಿಕೆ ಇಂಗು, ಕರಿಬೇವಿನ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ಚೂರು ಹಿಂಗೆ ಹಾಕೋಣ ಫ್ರೆಂಡ್ಸ್. ಇದಕ್ಕೆ ಹಾಕಿದ್ದೀನಿ. ವಿಡಿಯೋನಲ್ಲಿ ಸ್ಕಿಪ್ ಆಗಿದೆ ಅನಿಸುತ್ತೆ. ಒಗ್ಗರಣೆಗೆ ಸೇರಿಸೋಣ ಫ್ರೆಂಡ್ಸ್. ಕಾಯಿಗಂಜಿ ರೆಡಿ ಆಯಿತು ಸ್ನೇಹಿತರೆ. ದ್ವಾದಶಿ ತುಂಬ ಸಮಾಧಾನವಾಗಿರುವಂಥ ಊಟ ಇದು. ಮಧ್ಯದಲ್ಲಿ ಕೂಡ ಮಾಡ್ಕೊಳ್ಬೋದು, ಬರೀ ದ್ವಾದಶಿಗೆ ಅಂತ ಅಲ್ಲ. ಸಮಾಧಾನದ ಅಡುಗೆ, ತುಂಬ ಮೈಲ್ಡಾಗಿರುತ್ತೆ, ಮನಸ್ಸು ಶುದ್ಧವಾಗಿರುತ್ತೆ. ಇದನ್ನು ಆಗಿದೆ. ಇವಾಗ ಉಪ್ಸಾರಿಗೆ ಇದು ಗಂಜಿ ಫ್ರೆಂಡ್ಸ್. ಒಳ್ಳೆ ಗಂಜಿ ತೆಗೆದಿಟ್ಕೊಂಡಿರೋದು. ಗಂಜಿನ ಕುದಿಯೋಕೆ ಇಟ್ಟಿದ್ದೀನಿ. ಈ ಗಂಜಿಗೆ ಸೇಮ್ ಪ್ರೊಸೀಜರ್. ಕಾಯಿ ತುರಿ, ಜೀರಿಗೆ, ಕಾಳುಮೆಣಸು ಹಾಕಿ ರುಬ್ಬಿರೋದು. ಅದನ್ನೇ ಮಿಕ್ಸ್ ಮಾಡಿದ್ದೀನಿ ನಾನು. 2 ಸರಿ ರುಬ್ಕೊಂಡಿಲ್ಲ, ಒಂದೇ ಸರಿ ಎತ್ತಿಟ್ಬಿಟ್ಟಿದ್ದೀನಿ. ಚೆನ್ನಾಗಿ ಕುದಿಯೋಕೆ ಇಡೋಣ. ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ. ಸೇಮ್ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ಹಿಂಗೆ ಹಾಕೋಣ. ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ತೀನಿ, ಚೂರು ಹಿಂಗೆ. ಇದನ್ನು ಒಗ್ಗರಣೆಗೆ ಉಪ್ಸಾರಿಗೆ ಸೇರಿಸೋಣ ಫ್ರೆಂಡ್ಸ್. ಒಂದು ಸ್ವಲ್ಪ ಇದೇ ಒಗ್ಗರಣೆನ ಎತ್ತಿಟ್ಟಿದ್ದೀನಿ ನಾನು. ಇದನ್ನು ಒಳ್ಳೆ ಕುದಿಸಿ ಇದು ಒಂದು ಕಡೆ ಆರಕ್ಕೆ ಇಟ್ಬಿಡಬೇಕು. ಇದು ಕಂಪ್ಲೀಟ್ ಆರಾದಮೇಲೆ ಇದಕ್ಕೆ 1 ಕಪ್ಪಷ್ಟು ಮಜ್ಜಿಗೆ ಸೇರಿಸ್ಬೇಕು ಫ್ರೆಂಡ್ಸ್. ನಾನು ಮಜ್ಜಿಗೆ ಸೇರಿಸಿದ್ದನ್ನು ವಿಡಿಯೋನಲ್ಲಿ ಬಂದಿಲ್ಲ, ಅದು ನಾನು ಆಮೇಲೆ ಸೇರಿಸಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸೋಣ ಇದಕ್ಕೆ. ಆಲ್ಮೋಸ್ಟ್ ಇದು ಆಯಿತು.
ಇವಾಗ ಒಂದು ಸ್ವಲ್ಪ ಕೈ ಆಡಿಸ್ಬಿಟ್ರೆ ಮುಗೀತು. ಲೈಟ್ ಕೋಸಂಬರಿ, ಕಡಲೆಬೇಳೆನ ಚೆನ್ನಾಗಿ ನೆನೆಸಿಟ್ಟಿರೋದು, ನಾನು ರಾತ್ರಿನೇ ನೆನೆಸಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಶೇಂಗಾ ಪುಡಿ, ಶೇಂಗಾ ಹಿಂಡಿ ಅಂತ ನಮ್ಮ ಕಡೆ, ಶೇಂಗಾ ಹಿಂಡಿ ಹಾಕಿ ಉಪ್ಪು ಸೇರಿಸ್ಬಿಟ್ಟು ಒಗ್ಗರಣೆನ ಮಿಕ್ಸ್ ಕೊಟ್ಟಿದ್ದೀನಿ. ಒಂದು ಒಳ್ಳೆ ಒಗ್ಗರಣೆನ ಹಾಕಿದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ದೀನಿ ಸ್ನೇಹಿತರೆ. ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡೋಣ. ಇದೆಲ್ಲ ಆಯ್ತು. ಇವಾಗ ಕಂಪ್ಲೀಟ್ ಅಡುಗೆ ರೆಡಿ ಆಗಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹೆಸರುಬೇಳೆ ಪಾಯಸ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಸಾಫ್ಟ್ ಆಗಿದೆ. ಕಾಯಿ ಗಂಜಿ ಕೂಡ ಅಷ್ಟೇ. ಕಾಯಿ ಗಂಜಿ ಬಾಯಲ್ಲಿ ಇಟ್ಕೊಂಡಿದ ತಕ್ಷಣವೇ ಸಮಾಧಾನ ಪೂರ್ತಿ ಏನೋ ಒಂದು ಮೈಲ್ಡ್ ಆಗಿರೋವಂಥದ್ದು. ಉಕ್ಸಾರು ಕೂಡ ಅಷ್ಟೇ ಸ್ನೇಹಿತರೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅನ್ನನಲ್ಲಿ ಕಲಿಸ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ ಕೋಸಂಬರಿ ಜೊತೆಗೆ ಗೋಬಿ ಫ್ರೈ ಸ್ನೇಹಿತರೆ. ಕೊನೆಯಲ್ಲಿ ಒಂದು 4 ಹಪ್ಪಳ ಸೇರಿಸ್ಕೊಂಡ್ರೆ ಮುಗಿಯಿತು. ಸಾಬೂದನ್ನದ ಹಪ್ಪಳನ ರಥಕ್ಕಂತೆ ಮಾಡಿರೋವಂಥದ್ದು. ಇಷ್ಟ ಆಗಿತ್ತು ಇವತ್ತಿನ ಪಾರಣೆ ಅಡುಗೆನ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ಮೈಲ್ಡ್ ಆಗಿತ್ತು. ತುಂಬ ಸಮಾಧಾನಕರವಾದ ಅಡುಗೆನ ನಾನು ಹಿಂದಿನ ದಿನವೇ ಅಪ್ಲೋಡ್ ಮಾಡಬೇಕಾಗಿತ್ತು, ಆಗಿಲ್ಲ. ಆದರೆ ನಾವು ಮಾಡಿದ್ದು ಇವತ್ತು. ಎಲ್ರಿಗೂ ಒಳ್ಳೆಯದಾಗಲಿ. ದ್ವಾದಶಿ ಶುಭಾಶಯಗಳು ಎಲ್ರಿಗೂ. ಭಗವಂತನ ಕೃಪಾಶೀರ್ವಾದ ಎಲ್ಲರ ಮೇಲೆ ಇರಲಿ. ಧನ್ಯವಾದ.